ಬೈ ಎಲೆಕ್ಷನ್ ಮುಗಿದ ತಕ್ಷಣ ಏನು ದಾವಣಗೆರೆಯಲ್ಲಿ ಕಾಂಗ್ರೆಸ್ ನಾಯಕರೇ ಸೋಲಿಸಲು ಒಳಸಂಚು ಮಾಡಿದ್ರು ಅಂತ ಈಗ ತಾನೇ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿರುವಂತದ್ದು. ಅದ್ರ ಬಗ್ಗೆ ಮಾತನಾಡೋ ಶಾಸಕರಾದ ಯಾಸಿರ್ ಪಠಾಣ್ ಖಾನ್ ಅವರು ನಮ್ಮ ಜೊತೆ ಇರುವಂತದ್ದು. ಸರ್, ಈಗ ತಾನೇ ನೀವು ಒಂದು ಆರೋಪ ಮಾಡಿದ್ರಿ, ಅಂದ್ರೆ ತಮ್ಮ ಪಕ್ಷದಲ್ಲೇ ದಾವಣಗೆರೆಯಲ್ಲಿ ಸೋಲಿಸುವ ಪ್ರಯತ್ನ ಆಯಿತು ಅಂತ, ಅದು ಯಾವ ರೀತಿ ಸರ್? ಈಗಾಗಲೇ ನಮ್ಮ ಹಿರಿಯ ನಾಯಕರು ಸಲೀಂ ಅಹಮದ್ ಅವರು, ರಿಜ್ವಾನ್ ಅವರು ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ನಾವೆಲ್ಲ ಪ್ರಥಮ ಬಾರಿ ಶಾಸಕರು, ನಮಗೆ ಜವಾಬ್ದಾರಿ ಕೊಟ್ಟಿದ್ರು. ನಾನು ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವನಿಗೆ ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟು ಎಲ್ಲ ಸಮಾಜ ರೋಟಾಗಿ MLA ಮಾಡಿದ್ರು. ಅದಕ್ಕಾಗಿ ಸುಮಾರು 10 ದಿನ ನಾನು ಮತ್ತು ನನ್ನ ಕ್ಷೇತ್ರದ ಬಹಳಷ್ಟು ಮುಖಂಡರು ಬಂದು ನಾವು ಸಮರ್ಥ ಮಲ್ಲಿಕಾರ್ಜುನ ಪರವಾಗಿ ಕ್ಯಾಂಪೇನ್ ಮಾಡಿದ್ವಿ. ಬಹಳಷ್ಟು ಪ್ರಚಾರ ಅಪಪ್ರಚಾರ ನಡೀತಲ್ಲೇ, ಎಲ್ಲ ಪಕ್ಷದ ಗಮನಕ್ಕಿದೆ, ಎಲ್ಲ ಹಿರಿಯರ ಗಮನಕ್ಕಿದೆ. ನಾವೇನು ಹೇಳಬೇಕಾಗಿಲ್ಲ. ಸರ್ಕಾರದಲ್ಲಿರುವಂಥ ಪಕ್ಷ ಎಲ್ಲ ರೀತಿ ಮಾಹಿತಿ ಇರುತ್ತೆ ಅವರಿಗೆ. 100% ಕಾಂಗ್ರೆಸ್ ಪಕ್ಷ ಗೆಲ್ತೈತಿ. ಅಲ್ಪಸಂಖ್ಯಾತರು ಯಾವುದೇ ಅಪಪ್ರಚಾರಕ್ಕೆ ಬಲಿಯಾಗದೆ 100% ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಅಂತ ಮಾತು ಸರ್. ಅಲ್ಲಿ ಯಾವ ರೀತಿ ಒಳಸಂಚು ರೂಪಿಸ್ತು ಅಂತ ಯಾರು ನೀವು ನೇರವಾಗಿ ಹೇಳೋದಾದ್ರೆ? ಈಗ ನಾನು ನೇರವಾಗಿ ಯಾರ ಬಗ್ಗೆ ಆಪಾದನೆ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಪಕ್ಷಕ್ಕೆ ಅದರಿಂದೆಲ್ಲ ಮಾಹಿತಿ ಇದೆ, ಪಕ್ಷ ಅದು ಡಿಸಿಷನ್ ತಗೊಳುತ್ತೆ. ನಾವು ನೋಡಿದ ಪ್ರಕಾರ ನಾವು ಹೋದಾಗ ಅಲ್ಲೆಲ್ಲ ಬಹಳಷ್ಟು ಅಪಪ್ರಚಾರಗಳು ನಡೆದಿದ್ವು. ಸೋಷಿಯಲ್ ಮೀಡಿಯಾ ಮುಖಾಂತರ, ಯೂಟ್ಯೂಬರ್ಸ್ ಮುಖಾಂತರ ಇವೆಲ್ಲ ಬಹಳಷ್ಟು ಅಪಪ್ರಚಾರ ನಡೆದು ಏನೋ ದೊಡ್ಡ ಅನ್ಯಾಯ ಆಗಿಬಿಟ್ಟಿದೆ ನಮ್ಮ ಪಕ್ಷಕ್ಕೆ, ಏನೋ ಬಹಳ ಅನ್ಯಾಯ ಆಗಿಬಿಟ್ಟಿದೆ ನಮ್ಮ ಸಮಾಜಕ್ಕೆ ಅನ್ನೋಂಥ ಮಾತುಗಳು ಬಂದವು. ಆ ಸಂದರ್ಭದಲ್ಲಿ ನಾವೆಲ್ಲ ಹೋದಾಗ ನಮ್ಗೆ ಬಹಳ ಪ್ರೀತಿಯಿಂದ ಕಂಡ್ರಲ್ಲಿ ಜನ, ಬಹಳ ಪ್ರೀತಿಯಿಂದ ಕಂಡಿರೋದು. ನನ್ನನ್ನು ವಿಶೇಷವಾಗಿ ಮುಖ್ಯಮಂತ್ರಿ ಮಗನ ಸೋಲಿಸಿದವಂತ ಬಹಳ ಪ್ರೀತಿಯಿಂದ ಕಂಡು ವಿಶ್ವಾಸ ಮಾಡಿ ಎಲ್ಲರಿಗೂ ನಾವು ಕೂಡಿಸುವಂತ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಬರ್ತೈತಿ. 100% ಕಾಂಗ್ರೆಸ್ ಗೆದ್ದೈತಿ. ಅಲ್ಲ ಸರ್, ಅಲ್ಲಿ ಜಬ್ಬಾರು ಮತ್ತು ಜಮೀರ್ ಅವರು ಪ್ರಚಾರದಲ್ಲಿ ಸರಿಯಾಗಿ ಭಾಗಿಯಾಗಿಲ್ಲ, ಇದೇ ಕಾರಣ ಆಗ್ಬೋದಾ ಅಂತ? ಅದೆಲ್ಲ ಪಕ್ಷದ ಹಿರಿಯರು ವಿಚಾರ ಮಾಡ್ತಾರೆ. ನಾವೆಲ್ಲ ಅದ್ರ ಬಗ್ಗೆ ಕಮೆಂಟ್ಸ್ ಮಾಡೋದು ಸರಿಯಾಗೋದಿಲ್ಲ. ಈಗೆಲ್ಲ ಅವರು ಸಲೀಂ ಅಹಮದ್ ಅವರು, ರಿಜ್ವಾನ್ ಸರ್ ಹೇಳಿದ್ದಾರೆ. ನಮಗೆಲ್ಲ ಇವತ್ತು ದಾವಣಗೆರೆಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಪಕ್ಷದ, ವಿಶೇಷವಾಗಿ ಅಲ್ಪಸಂಖ್ಯಾತ ಮುಖಂಡರು KPCCಯಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಡೆದಂಥ ಅಪಪ್ರಚಾರದ ಬಗ್ಗೆ ನಾವು ಮಾತಾಡುವಂಥ ನಮ್ಮ ಕರ್ತವ್ಯ ಇತ್ತು. ಅದು ಯಾಕಂತ ಹೇಳಿದ್ರೆ ಒಂದು ಪಕ್ಷದ ಸಿಂಬಾಲ್ ಮೇಲೆ ಗೆದ್ದು ಬಂದವರು ನಾವೆಲ್ಲ. ಪಕ್ಷ ನಮಗೆ ಅವಕಾಶ ಕೊಟ್ಟು ಗೆಲ್ಲಿಸಿದೆ. ಇವತ್ತು ಅದೇ ಪಕ್ಷದ ಮೇಲೆ ಅಪಪ್ರಚಾರ ನಡೀತಾ ಇದೆ ಅಂತ ಹೇಳಿದ್ರೆ ನಾವು ಮಾತಾಡಲೇಬೇಕು. ಅದಕ್ಕಾಗಿ ನಾವು ನಮ್ಮ ಹಿರಿಯರೆಲ್ಲ ಮಾತನಾಡಿದ್ದಾರೆ. 100% ಎರಡೂ ಕಡೆಯೂ ಕೂಡ ಕಾಂಗ್ರೆಸ್ ಪಕ್ಷ ಗೆದ್ದೈತಿ. ಒಂದು ಬಹಳ ವಿಪರ್ಯಾಸ ಏನಂತ ಹೇಳಿದ್ರೆ, ಯಾವತ್ತಿಗೂ ಕೂಡ ಅಲ್ಪಸಂಖ್ಯಾತರನ್ನು ದೂಷಿಸುವಂತ ಬಿಜೆಪಿ ಪಕ್ಷ ಅಲ್ಲಿ ಮೊಸಳೆ ಕಣ್ಣೀರು ಹಾಕಿ ಪಾಪ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿಬಿಟ್ಟಿದೆ, ಬಹಳ ತೊಂದರೆ ಆಗಿಬಿಟ್ಟಿದೆ ಅಂತ ಏನು ಮಾತಾಡ್ತಾ ಇರ್ತೈತಲ್ಲ, ಅವರಿಗೆ ಸಾಥ್ ಕೆಲವೊಬ್ಬರು ಕೊಟ್ಟಿದ್ದಾರನ್ನಂತ ಮಾಹಿತಿಯೂ ಇದೆ. ಅದಕ್ಕಾಗಿ ಪಕ್ಷ ಅದರ ಬಗ್ಗೆ ತೀರ್ಮಾನ ತಗೊಳುತ್ತೆ. 100% ನಮಗೇನು ಜವಾಬ್ದಾರಿ ಕೊಟ್ಟಿದ್ರು, ನನಗೆ ಸಲೀಂ ಅಹಮದ್ ಅವರು, ರಿಜ್ವಾನ್ ಸರ್, ಹಸಿರು ಹುಸೇನ್ ಅವರು, ಕನೀಸ್ ಫಾತಿಮಾ ಅವರು, ತನ್ವೀರ್ ಸೇಠ್ ಅವರು, ಹ್ಯಾರಿಸ್, ನಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಶಾಸಕರಲ್ಲಿ ಇದ್ದುಕೊಂಡು ನಮ್ಮ ಸಮುದಾಯದ ಏನು ಅಪಪ್ರಚಾರಕ್ಕೊಳಗಾಗಿದ್ರು ಅದನ್ನು ನಾವು ತಿರುಗಿ ನಮ್ಮ ಪಕ್ಷಕ್ಕೆ ಮಾಡುವಲ್ಲಿ ನಾವು ಸಕ್ಸಸ್ ಆಗಿದ್ದೇವೆ ಅಂತ ಮಾತ್ರ ಸಂದರ್ಭದಲ್ಲಿ ಹೇಳ್ಬೇಕು. ಹೈಕಮಾಂಡ್ ಒತ್ತಾಯ ಮಾಡ್ತಾರೆ ಕ್ರಮ ಕೈಗೊಳ್ಳಲು. ಇಲ್ಲ, ಅದು ಹೈಕಮಾಂಡ್ ಡಿಸಿಷನ್ ತಗೊಳುತ್ತೆ. ನೋಡಿ, ನಮ್ಮ ಪಕ್ಷದಲ್ಲಿ ಅದೆಲ್ಲಾನು ರೂಲಿಂಗ್ ಗವರ್ಮೆಂಟ್ ಪಕ್ಷ ನಮ್ದು, ಅದೇನು ದೊಡ್ಡವರು ಎಲ್ಲ ತೀರ್ಮಾನ ತಗೊಂತಾರೆ. ಬಟ್ 100% ನಮ್ಮ ಸಮುದಾಯ ಮಾತ್ರ ಕಾಂಗ್ರೆಸ್ ಪಕ್ಷದ ಪರ ನಿಂತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.